ಮಕ್ಕಳೀಗ ಖಾಲಿ ಪಠ್ಯೇತರ ಚಟುವಟಿಕೆಗಳನ್ನು ತುಂಬಾ ನಾಲೆಜ್ ಎಲ್ಲ ಅವ್ರಿಗೆ ತುಂಬಾ ಬರ್ತದೆ. ನಾನು ಅದರಲ್ಲಿರುವ ಕಥೆಗಳು ಮತ್ತೆ ನ್ಯೂಸ್ಗಳೆಲ್ಲ ಇರ್ತದೆ, ಅದನ್ನೆಲ್ಲ ಓದ್ತೇನೆ. ಪೇಪರ್ ಎಲ್ಲ ತಗೊಳ್ಬೇಕು. ಪೇಪರ್ ಓದಿ ನಮ್ಮ ದೇಶದ ಬಗ್ಗೆ, ನಮ್ಮ ಮುಂಚೆ ನಮ್ಮ ಏನಿದೆ ಅಂತ ಎಲ್ಲ ಹೊರಗಿಂದ ನಮ್ಮ ದೇಶದ ಗೊತ್ತಾಗ್ತದೆ. ಪೇಪರ್ ಅಲ್ಲಿ ಏನ್ ನ್ಯೂಸ್ ಇದೆ, ಏನಿದೆ, ಏನೆಲ್ಲ ಅಂತ ಮಕ್ಕಳ ಮೈಂಡ್ ಅಲ್ಲಿ ಬುದ್ಧಿ ಬರ್ತದೆ. ಅಕ್ಷರ ಕೂಡ ಕನ್ನಡ ಆಗ್ಲಿ ಯಾವ ಭಾಷೆದಾಗ್ಲಿ ಪೇಪರ್ ಅಲ್ಲಿ ತುಂಬಾ ಸ್ಪಷ್ಟ ಆಗಿರ್ತದೆ. ಪೇಪರ್ ಓದಿದ್ರಿಂದ ಓದ್ಲಿಕ್ಕೆ ಸಹ ಸುಲಭ ಆಗ್ತಾ ಉಂಟು. ಪರೀಕ್ಷೆಗೆ ಮತ್ತೆ ನಿಮ್ಮ ಸ್ವಂತ ವಾಕ್ಯ ರಚಿಸಿ ಅದೆಲ್ಲ ಬರುವಾಗ ನಾನು ನನ್ನ ಓದಿದ್ರಿಂದ ಅದನ್ನೇ ಬರಿತೇನೆ ನಾನು. ಹೌದು. ಮ್ಯಾಮ್ ನಮಸ್ತೆ. ಏನಂತ ಹೇಳಿದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಪೇಪರ್ ಓದುದು ಕಡ್ಡಾಯ ಮಾಡಿದ್ದಾರೆ. ಅದೇ ರೀತಿ ದೇಶದ ಎಲ್ಲ ಕಡೆ ಅಥವಾ ರಾಜ್ಯದ ಎಲ್ಲ ಕಡೆ ಬಂದ್ರೆ ಒಳ್ಳೇದಾ ಅಂತ ನಿಮ್ಮೊಂದು? ಒಳ್ಳೇದು, ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಮಕ್ಕಳೀಗ ಖಾಲಿ ಪಠ್ಯೇತರ ಚಟುವಟಿಕೆಗಳನ್ನು ತುಂಬಾ ನಾಲೆಜ್ ಎಲ್ಲ ಅವ್ರಿಗೆ ತುಂಬಾ ಬರ್ತದೆ. ಮತ್ತೆ ಅಕ್ಷರ ಕೂಡ ಕನ್ನಡ ಆಗ್ಲಿ ಯಾವ ಭಾಷೆದಾಗ್ಲಿ ಪೇಪರ್ ಅಲ್ಲಿ ತುಂಬಾ ಸ್ಪಷ್ಟ ಆಗಿರ್ತದೆ. ಅದು ಒಳ್ಳೇದು. ಅದರಿಂದ ಓದಿದ್ರೆ ಮಕ್ಕಳ ಇಂಪ್ರೂವ್ ಸಹ ತುಂಬಾ ಒಳ್ಳೇದಾಗ್ತದೆ. ಹೊಸ ಹೊಸ ಶಬ್ದಗಳು ಗೊತ್ತಾಗ್ತದೆ. ಶಬ್ದಗಳು ಅದ್ರಲ್ಲಿ ನಾವು ಆಡು ಮಾತಿಗೆ ಸಹ ಅದು ಪೇಪರ್ ಅಲ್ಲಿ ಬರೆಯುವುದಕ್ಕೆ ಸಹ ತುಂಬಾ ವ್ಯತ್ಯಾಸ ಉಂಟು. ಅದರಲ್ಲಿ ಒಳ್ಳೊಳ್ಳೆ ಶಬ್ದಗಳು ಬರ್ತದೆ. ಅದು ಅವರ ಜೀವನದಲ್ಲಿ ಕನ್ನಡ ಪೇಪರ್ ಸ್ಪಷ್ಟತೆ ಬರ್ತದೆ. ಇಡೀ ಳ ಮತ್ತೆ ಲಾದ ವ್ಯತ್ಯಾಸ ಅದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಅದರಲ್ಲಿ ಒಳ್ಳೆದನ್ನೇ ಮಾತ್ರ ತಕೊಳ್ಬೇಕು. ನಾವು ಒಳ್ಳೆದನ್ನು ಓದೋದು ಅಂತ ಹೇಳಿದ್ರೆ ಅವರು ಈಗ ಯಾವ್ದಾರೊಂದು ವ್ಯಕ್ತಿಯ ಜೀವನ ಚರಿತ್ರೆ ಆಗಿರ್ಬೋದು, ಅವ್ರು ಯಾವ ತರ ಇದು ಮಾಡಿದ್ರು, ಟಿವಿ ಇಲ್ಲದ ಕಾಲದಲ್ಲಿ ಕೂಡ ಅವರು ಯಾವ ತರ ಸಾಧನೆ ಮಾಡಿದ್ರು, ಅಥವಾ ಈ ಸೋಷಿಯಲ್ ಮೀಡಿಯಾದಿಂದ ಇಲ್ಲದ ಕಾಲದಲ್ಲಿ ಕೂಡ ಪೇಪರ್ ಎಲ್ಲ ನಮಗೆ ಮೇನ್. ಅದರಲ್ಲಿ ಪದಬಂಧ ತುಂಬಿಸುವುದಾಗಿರ್ಬೋದು, ಅಥವಾ ಅದು ಸೈಡ್ ಅಲ್ಲೆಲ್ಲ ನುಡಿ ಮುತ್ತು ಅಂತ ಇರ್ತದಲ್ಲ, ಅದೆಲ್ಲ ತುಂಬಾ ಒಳ್ಳೇದಂದ್ರೆ ನಾನು ಸಹ ಓದ್ತಾ ಇದ್ದೇನೆ. ನಮ್ಮ ಮನೆಗೆ ಬರೋಕೆ ಇವಳಿಗೆ ಸಹ ಕನ್ನಡ, ನನ್ನ ಮಗಳಿಗೆ ಸಹ ಹಾಗೆ ಕನ್ನಡ ಎಲ್ಲ ಇಂಪ್ರೂವ್ ಆಗ್ಲಿಕ್ಕೆ ನಾನು ಸ್ವಲ್ಪ ಕನ್ನಡ ಪೇಪರ್ ಅನ್ನು ಓದಿಸ್ತೇನೆ ನಮ್ಮ ಕನ್ನಡದಲ್ಲಿ. ಶಾಲೆಗಳಲ್ಲಿ ಸಹ ಹಾಗೆ ಲೈಬ್ರರಿಗೆ ಹೋಗ್ಬೇಕು ಮಕ್ಕಳು. ಖಾಲಿ ನಮ್ಮ ಪಾಠದ ವಿಷಯ ಮಾತ್ರ ತಕೊಂಡು ಅವರು ಬುಕ್ ತಕೊಂಡು ಮನೆಗೆ ಹೋಗಿ ಓದುದು ಅದೆಲ್ಲ ಸರಿ ಕಾಣುದಿಲ್ಲ. ಅದ್ರಲ್ಲಿ ನಿಜವಾಗಿ ಎಷ್ಟು ಒಳ್ಳೇದಂತ ಅದು ನಮ್ಮ ನಿಜವಾದ ಪುಸ್ತಕ ಮಿತ್ರ ಅಂತ ಹೇಳ್ಬೋದು. ಆಯ್ತಾ, ಪುಸ್ತಕದಲ್ಲಿ ಇರುವಂತರ ನಮಗೆ ಕಾದಂಬರಿ ಆಗ್ಲಿ ಯಾವ್ದಾದ್ರೆ ಪೇಪರ್ ಅಲ್ಲಿ ಕೂಡ ತುಂಬಾ ಬರ್ತದಲ್ಲ, ನೀತಿ ಕಥೆಗಳು, ಅದೆಲ್ಲ ತುಂಬಾ ಒಳ್ಳೇದು ಮಕ್ಕಳಿಗೆ. ಅದೊಂಥರ ಬೇರೆ ಲೋಕಕ್ಕೆ ಹೋದಾಗ ಆಗ್ತದೆ ಪುಸ್ತಕ ಮತ್ತೆ ಪೇಪರ್. ಮನೆಯಲ್ಲಿ ಪೇಪರ್ ಅಲ್ಲಿ ಓದ್ತೀರಾ? ನ್ಯೂಸ್ ಪೇಪರ್ ಗಳನ್ನು ಓದ್ತೀರಾ? ಓದ್ತೇನೆ. ಏನೆಲ್ಲ ಓದ್ತೀರಿ? ನಾನು ಅದರಲ್ಲಿರುವ ಕಥೆಗಳು ಮತ್ತೆ ನ್ಯೂಸ್ಗಳೆಲ್ಲ ಇರ್ತದೆ, ಅದನ್ನೆಲ್ಲ ಓದ್ತೇನೆ. ಎಷ್ಟು ಖುಷಿ ಅನಿಸ್ತದೆ? ನನ್ಗೆ ತುಂಬಾ ಖುಷಿ ಅನ್ನಿಸ್ತದೆ. ಏನಂದ್ರೆ ನನ್ಗೆ ಪಾಠ ಪುಸ್ತಕದಲ್ಲಿ ಇರ್ತದೆ ಕೆಲವು ವರ್ಡ್ಗಳು, ಅದು ನನ್ಗೆ ಅಷ್ಟು ಇಷ್ಟ ಆಗುದಿಲ್ಲ ಮತ್ತೆ ಅರ್ಥ ಸಹ ಆಗುದಿಲ್ಲ. ಈ ನಾನು ಪೇಪರ್ ಓದಿದ್ರಿಂದ ನನಗೆ ಓದ್ಲಿಕ್ಕೆ ಸಹ ಸುಲಭ ಆಗ್ತಾ ಉಂಟು. ಪರೀಕ್ಷೆಗೆ ಮತ್ತೆ ನಿಮ್ಮ ಸ್ವಂತ ವಾಕ್ಯ ರಚಿಸಿ ಅದೆಲ್ಲ ಬರುವಾಗ ನಾನು ನನ್ನ ಓದಿದ್ರಿಂದ ಅದನ್ನೇ ಬರಿತೇನೆ ನಾನು. ಹೌದು, ಸೆಂಟೆನ್ಸ್ ಎಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ನನ್ಗೆ ಮಾತಾಡ್ಲಿಕ್ಕೆ ಸಹ ಕನ್ನಡ ಚೆಂದಾಗಿ ಓದಿದ್ರೆ ಬರ್ತದೆ ಪೇಪರ್ ಎಲ್ಲ. ಹೌದು. ಮತ್ತೆ ಇಲ್ಲದಿದ್ರೆ ನನ್ಗೆ ಪಾಸ್ಟ್ ಟೈಮಲ್ಲಿ ಎಂತ ಮಾಡ್ಬೇಕು, ಟಿವಿ ನೋಡ್ಬೇಕಾ ಪೇಪರ್ ಓದ್ಬೇಕಾ ಅಂತ ಆಗ್ತದೆ. ನನ್ನಮ್ಮ ಯಾವಾಗಲೂ ಹೇಳ್ತಾರೆ ನೀನು ಪುಸ್ತಕ ಓದು ಪೇಪರ್ ಓದು ಅಂತ. ಆದ್ರೆ ನನ್ಗೆ ಕೆಲವು ಸತಿ ಇಷ್ಟ ಆಗುದಿಲ್ಲ. ಬಟ್ ನಾನು ಆದ್ರೆ ಸಹ ಮನಸ್ಸು ಮಾಡಿ ಕೆಲವು ಸತಿ ಓದ್ತೇನೆ. ಮತ್ತೆ ನನ್ಗೆ ಇಂಗ್ಲಿಷ್ ಪುಸ್ತಕಗಳಿಂದ ಕನ್ನಡವೇ ಇಷ್ಟ ಆಗುದು. ಹೌದು, ಯಾಕಂದ್ರೆ ನನ್ಗೆ ಇಂಗ್ಲಿಷ್ ಅಲ್ಲಿ ಆದ್ರೆ ಅಷ್ಟು ಫೀಲಿಂಗ್ಸ್ ಬರುದಿಲ್ಲ. ಕನ್ನಡದಲ್ಲಿ ಆದ್ರೆ ಒಳ್ಳೆ ನಗು, ಸಂತೋಷದ ವಿಷಯಗಳು ಮತ್ತೆ ಬೇಜಾರದ ವಿಷಯಗಳೆಲ್ಲ ಸರಿ ಅರ್ಥ ಆಗ್ತದೆ. ಯಾರು ಇದಕ್ಕೆಲ್ಲ ಹೆಲ್ಪ್ ಮಾಡುದು ನಿಮ್ಗೆ? ಪುಸ್ತಕ ಓದ್ಲಿಕ್ಕೆ ಇನ್ಸ್ಪೈರ್ ಯಾರು? ನನ್ನ ಅಮ್ಮ. ಅಮ್ಮ ಯಾವ ರೀತಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ? ಓದ್ಲಿಕ್ಕೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಕೊಟ್ಟಿದಾರ? ಹೌದು, ನನ್ನ ಇಡೀ ಫ್ಯಾಮಿಲಿ ಹಾಗೆ ನನ್ಗೆ ಹೆಲ್ಪ್ ಮಾಡ್ತಾರೆ ನನ್ಗೆ ಅರ್ಥ ಆಗುದಿಲ್ಲ ಅಂದ್ರೆ. ಮತ್ತೆ ನನ್ನ ಅಮ್ಮ ಮೋಸ್ಟ್ ಹೆಲ್ಪ್ಫುಲ್ ಮಾಡ್ತಾರೆ. ಪುಸ್ತಕ ಓದ್ರಲ್ಲಿ ಖುಷಿ ಆಗ್ತದೆ. ಹೌದು, ನನ್ನ ಅಮ್ಮ ಲೈಬ್ರರಿಯಿಂದ ಗುರುವಾರ ಪುಸ್ತಕಗಳನ್ನೆಲ್ಲ ಮತ್ತೆ ಪೇಪರ್ಗಳನ್ನೆಲ್ಲ ತರ್ತಾಳೆ.
ಮತ್ತೆ ಡೈಲಿ ಬರ್ತದಲ್ಲ ಪೇಪರ್, ಅದನ್ನೆಲ್ಲ ನಾನು ಶಾಲೆಯಿಂದ ಮುಂಚೆ ಸ್ವಲ್ಪ ಹೆಡ್ಲೈನ್ ಎಲ್ಲ ಓದ್ತೇನೆ. ಯಾವ್ದೆಲ್ಲ ಪುಸ್ತಕ ಓದಿದ್ದೀರಿ? ಯಾವ್ದು ಸ್ಟೋರಿ ಎಲ್ಲ ತುಂಬಾ ಇಷ್ಟ ಆಗಿದೆ ನಿಮ್ಗೆ? ನನಗೆ ಮೋಸ್ಟ್ಲಿ ದೇವರದ್ದೇ ಪುಸ್ತಕಗಳು ಇಷ್ಟ. ಕೃಷ್ಣನ ಕಥೆಗಳು ಮತ್ತೆ ರಾಮನದ್ದು, ರಾಮಾಯಣ, ಮಹಾಭಾರತ ಅಂಥದ್ದೆಲ್ಲ ಇಷ್ಟ. ದೇವರ ಕಥೆಗಳನ್ನು ಓದ್ತೀರಿ, ಎಷ್ಟು ಖುಷಿ ಅನಿಸ್ತದೆ ನಿಮ್ಗೆ? ನನಗೆ ತುಂಬಾ ಖುಷಿ ಅನಿಸ್ತದೆ. ಅಂದ್ರೆ ನನ್ನ ಕ್ಲಾಸಲ್ಲಿ ಯಾರಿಗೆ ಸಹ ಅಷ್ಟು ಚಂದ ಕನ್ನಡ ಎಲ್ಲ ಗೊತ್ತಿಲ್ಲ, ಅವರೆಲ್ಲ ಉಚ್ಚಾರಣೆ ಎಲ್ಲ ತಪ್ಪು ಮಾಡ್ತಾರೆ. ಅವಾಗ ನನ್ನ ಮ್ಯಾಮ್ ನನ್ನ ಹತ್ರ ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ನಾನು ಒಳ್ಳೆ ಕನ್ನಡ ಮಾತಾಡ್ತೇನೆ, ಬರಿತೇನೆ ಅಂತ ಅಲ್ಲ. ನೀವು ಓದಿದ ಸ್ಟೋರಿಯನ್ನು ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಹೇಳಿದಿರಿ? ಕೃಷ್ಣ ರಾಮಂದೆಲ್ಲ ಸ್ಟೋರಿ ಓದ್ತೀರಿ ನೀವು, ಫ್ರೆಂಡ್ಸ್ ಗಳಿಗೆ ಹೇಳುವಾಗ ಅವ್ರೇನಾದ್ರು ಹೇಳಿದಾರ? ಹೌದು, ಅವರು ಅಂದ್ರೆ ಅವರಿಗೆ ಗೊತ್ತಿರುವುದಿಲ್ಲ ಅಷ್ಟು. ಅವರು ನಿನಗೆ ಎಷ್ಟು ಗೊತ್ತುಂಟು, ಹೇಗೆ ಗೊತ್ತುಂಟು ಅಂತೆಲ್ಲ ಪ್ರಶ್ನಿಸ್ತಾರೆ. ನೀವು ಹೇಳ್ತೀರಾ ಕಥೆ ಎಲ್ಲ ಅವರಿಗೆ ಕ್ಲಾಸಲ್ಲಿ? ಹೌದು, ಹೇಳ್ತೇನೆ. ಅವರಿಗೆ ಸಹ ಓದ್ಬೇಕಂತ ಹೇಳ್ತೀರಾ ನೀವು ಕಥೆ ಎಲ್ಲ? ಹೌದು, ಅವರಿಗೆ ಹೇಳ್ತೇನೆ. ಅವರು ನೋಡ್ತೇನೆ ಅಂತ ಹೇಳ್ತಾರೆ. ನಾನು ಮತ್ತೆ ನೆಕ್ಸ್ಟ್ ದಿವಸ ಲೈಬ್ರರಿ ಕರ್ಕೊಂಡು ಹೋಗಿ ಅವರನ್ನು ಅಲ್ಲಿರುವ ಪುಸ್ತಕಗಳನ್ನೆಲ್ಲ, ಕನ್ನಡ ಪುಸ್ತಕಗಳನ್ನೆಲ್ಲ ತೋರಿಸಿ ಓದಿಸ್ತೇನೆ. ಓಕೆ, ಸೂಪರ್, ಥ್ಯಾಂಕ್ ಯು. ಉತ್ತರ ಪ್ರದೇಶದಲ್ಲಿ ಎಲ್ಲಾ ಮಕ್ಕಳಿಗೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಪೇಪರ್ಗಳನ್ನು ಓದುವುದನ್ನು ಕಡ್ಡಾಯ ಮಾಡಿದ್ದಾರೆ. ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲಾ ಕಡೆಗಳಲ್ಲಿ ಈ ನಿಯಮ ಜಾರಿ ಬರಬೇಕಾ? ಬರ್ಬೇಕು. ಮಕ್ಕಳೆಲ್ಲ ಪೇಪರ್ ಎಲ್ಲ ನ್ಯೂಸ್ ಎಲ್ಲ ಓದಿದ್ರೆ ನಮ್ಮ ದೇಶದ ಬಗ್ಗೆ ಎಲ್ಲ ಮುಂಚೆದ್ದು ಏನಿದೆ, ನಮ್ಮ ರಾಜ್ಯದ ಏನಿದೆ, ಮುಂಚೆ ದೊಡ್ಡ ದೊಡ್ಡ ರಾಜರು ಹೇಗೆ ಆಳಿದ್ದಾರೆ. ಮಕ್ಕಳೆಲ್ಲ ಈಗ ಮೊಬೈಲ್ ನೋಡುದು, ಅದು ಇದು ಎಲ್ಲ ಬೇರೆ ವಿಷಯದಲ್ಲಿ ಮುಳುಗಿ ಹೋಗಿದ್ದಾರೆ. ಮೊಬೈಲ್ ಮಕ್ಕಳಿಗೆ ಕೊಡ್ಬಾರ್ದಂತ ಮನೆಯಲ್ಲಿ ಬುದ್ಧಿ ಹೇಳ್ಬೇಕು. ಮೊಬೈಲ್ ಕೊಟ್ಟು ಮಕ್ಕಳಿಗೆ ಪೇಪರ್ ಎಲ್ಲ ಓದಿಸುದಿಲ್ಲ. ಯಾರು ಮನೆ ಪೇಪರ್ ಹಾಕುದಿಲ್ಲ. ಮನೆಗೆ ಯಾರು ಏನು ಪೇಪರ್ದ ವಿಷಯನೇ ಇಲ್ಲ. ಹಾಗಾಗಿದೆ. ಪೇರೆಂಟ್ಸ್ ಅಂದ್ರೆ ಮನೆಯಲ್ಲಿ ಪೇಪರ್ ಎಲ್ಲ ತಗೊಳ್ಬೇಕು, ಪೇಪರ್ ಓದಿ ನಮ್ಮ ದೇಶದ ಬಗ್ಗೆ, ನಮ್ಮ ಮುಂಚೆ ನಮ್ಮ ಏನಿದೆ ಅಂತ ಎಲ್ಲ ಹೊರಗಿಂದ ನಮ್ಮ ದೇಶದ ಗೊತ್ತಾಗ್ತದೆ. ಪೇಪರಲ್ಲಿ ಏನು ನ್ಯೂಸ್ ಇದೆ, ಏನಿದೆ, ಏನೆಲ್ಲ ಅಂತ ಮಕ್ಕಳ ಮೈಂಡಲ್ಲಿ ಬುದ್ಧಿ ಬರ್ತದೆ. ಹೀಗೆ ಮಾಡಿದ್ರೆ ಹೀಗೆ ಅಂತ ನಮ್ಮ ದೇಶದಲ್ಲಿ. ಹಾಗಾದ್ರೆ ಈಗ ನೀವು ನೋಡೋ ಪ್ರಕಾರ ಈ ಮಕ್ಕಳು ಮೊಬೈಲ್ ಓದ್ಲಿಕ್ಕೆ ಅಥವಾ ಈ ರೀಲ್ಸ್ ನೋಡ್ಲಿಕ್ಕೆ ಕಾರಣ ಯಾರು? ಮನೆಯಲ್ಲಿ ಮತ್ತೆ ಈಗ ಇದ್ದಾರಲ್ಲೇ ಹೇಳುದು ಪೇರೆಂಟ್ಸೇ. ಮೊಬೈಲ್ ಕೊಟ್ಟು ಕುತ್ಕೊಳ್ಳೋದು, ಅವ್ರಿಗೆ ಆರಾಮಿದ್ರೆ ಸಾಕು ಅಂತ ಹೇಳಿ ಕೊಟ್ಟು ಕುಂದಿರ್ತಾರೆ. ದುಡ್ಡು ಇದೆಯಲ್ಲ, ದುಡ್ಡು ಇರೋರು ಕೊಡುದು. ಈಗ ಎಲ್ಲ ಮಕ್ಕಳು ಬಡವರು ಸಹ ಮೊಬೈಲಲ್ಲೇ. ಅವನ ಅಪ್ಪ ಅಮ್ಮ ಏನ್ ದುಡಿತಾರೆ ನೋಡಲ್ಲ, ಬರೇ ಮೊಬೈಲ್. ಹೌದು, ಮೊಬೈಲ್ ಇಂದಾನೆ ಮಕ್ಕಳು. ಈ ಮೊಬೈಲ್ ಬಂದಿಂದ ನಮ್ಮ ದೇಶ ಹಾಳಾಗಿದೆ. ಈ ಮೊಬೈಲ್ ಬಂದಿಂದ ಜನರು ಯಾರು ಈಗ ಇದಿಲ್ಲ, ಯಾರು ಅಲ್ಲಿ ಕೂತ್ಕೊಳ್ತಾರೆ, ಅಲ್ಲೇ ಮಕ್ಕಳು ಆಡ್ತಿರ್ತಾರೆ. ಯಾರೋ ಮಕ್ಕಳು ನೋಡಿ ಈ ಧಾರಾವಾಹಿ, ಮೊಬೈಲ್ ಇದರಿಂದಾನೆ ಜನ ಮುಳುಗಿ ಹೋಗಿದೆ. ಪೇರೆಂಟ್ಸ್ ಮಕ್ಕಳು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಒಳ್ಳೆದೆಲ್ಲ ನಮ್ಮ ದೇಶದ ಬಗ್ಗೆ ಪೇಪರ್ ಎಲ್ಲ ಓದುದು, ಮಕ್ಕಳಿಗೆಲ್ಲ ಬುಕ್ಸ್ ಎಲ್ಲ ಓದಿಸೋದು, ಪುಸ್ತಕಗಳು, ಮತ್ತೆ ಮನೆಯಲ್ಲಿ ಸ್ವಲ್ಪ ಒಳ್ಳೆ ಎಜುಕೇಶನ್ ಬಗ್ಗೆ ಬುದ್ಧಿ ಎಲ್ಲ ಹೇಳ್ಬೇಕು. ಏನು ಹೇಳುದಿಲ್ಲ ಈಗ, ಎಲ್ಲರೂ ಒಟ್ರಾಸಿ ಏನಿಲ್ಲ, ಆನ್ಲೈನು ಅದು ಇದು ಮೊಬೈಲ್ ಶಾಪಿಂಗ್ ಮುಳುಗಿ ಬಿಟ್ಟಿದ್ದಾರೆ. ಸಮಾಜ ದಾರಿ ತಪ್ಪಿದೆ ಅಂತ ಅನಿಸ್ತಿಲ್ಲ? ತಪ್ಪಿದೆ ಅಲ್ಲ, ಸಮಾಜ ದಾರಿ ತಪ್ಪಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಯಾರು ಏನು ಮಾಡುದು ಸರ್ ಅದಕ್ಕೆ?